ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಬಿಜೆಪಿ ಜೆಡಿಎಸ್ನ ಮೈತ್ರಿಯ ಬೆನ್ನಲ್ಲೇ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡಿದ್ಯಾ ಅನ್ನುವಂತಹ ಪ್ರಶ್ನೆಗೆ ಇದು ಎಡೆ ಮಾಡಿಕೊಡುತ್ತೆ. ಜೆಡಿಎಸ್ 113 ಸೀಟ್ ಗೆದ್ರೆ HDK ಸಿಎಂ ಆಗಬಹುದು, ಅದನ್ನ ತಡೆಯಲು ನಾವ್ಯಾರು ಅನ್ನುವಂತಹ ಮಾತು. ಮತ್ತು ಬಿಜೆಪಿ 113 ಸ್ಥಾನ ಗೆದ್ರೆ ನಮ್ಮವರೇ ಸಿಎಂ ಆಗ್ತಾರೆ. ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಈ ಹೇಳಿಕೆ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಅಪಸ್ವರ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿದೆ. ವರಿಷ್ಠರು ಕುಳಿತುಕೊಂಡು ತೀರ್ಮಾನ ಮಾಡ್ತಾರೆ, ಹೇಳೋದನ್ನೆಲ್ಲ ಹೇಳಿ ಕೊನೆಗೆ ವರಿಷ್ಠರ ಮೇಲೆ ಹಾಕೋದು. ವರಿಷ್ಠರು ತೀರ್ಮಾನ ಏನಾಗುತ್ತೆ ಅದರಂತೆ ಎಲ್ಲರೂ ನಡಿಬೇಕಾಗತ್ತೆ. ಅವರು ಹೆಚ್ಚಿನ ಸ್ಥಾನವನ್ನ ಗಳಿಸಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ನಮ್ಮವರು ಹೆಚ್ಚಿನ ಸ್ಥಾನವನ್ನು ಗಳಿಸಿದ್ರೆ ನಮ್ಮವರೇ ಮುಖ್ಯಮಂತ್ರಿ ಅನ್ನುವಂಥ ಹೇಳಿಕೆ ಕೊಡೋ ಮೂಲಕವಾಗಿ ಅಲ್ಪ ಪ್ರಮಾಣದಲ್ಲಿ ಸೀಟ್ ಗಳಿಸಿ ಮುಖ್ಯಮಂತ್ರಿಗೆ ಅವಕಾಶ ಇಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ನಾವು ಪಾರ್ಲಿಮೆಂಟ್ನಲ್ಲಿ ಅಲಿಯನ್ಸ್ ಮಾಡ್ಕೊಂಡಿದ್ವಿ. ಈ ಮೈತ್ರಿ ಯಾವುದೋ ಇದನ್ನು ಕೂಡ ಕೇಂದ್ರ ಸರ್ಕಾರ ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ. ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ನಾವು ಅವರನ್ನೆಷ್ಟು ಗೌರವಿಸ್ತೇವೋ ಅವರು ನಮ್ಮನ್ನು ಅಷ್ಟೇ ಗೌರವಿಸಬೇಕು, ನಾವು ಅವರನ್ನು ಗೌರವಿಸಬೇಕು. ಇದೆಲ್ಲಕ್ಕಿಂತ ಮಿಗಿಲಾಗಿ ಟಿಕೆಟ್ ಕೊಡೋರು ಲೋಕಲಲ್ಲಿ ಯಾರೂ ಇಲ್ಲ. ಭಾರತೀಯ ಜನತಾ ಪಕ್ಷದ ಎಲ್ಲಾ ತೀರ್ಮಾನಗಳು ಮೇಲ್ಮಟ್ಟದಲ್ಲಿ ನಡೀತವೆ. ಜನತಾ ದಳದ ವಿಚಾರಗಳು ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅಂತ ಎತ್ತರದಲ್ಲಿ ಅವರು ನಡೆಸ್ತಾರೆ. ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಸ್ಥಳೀಯವಾಗಿ ನಾವು ಹಾಗೆ ಇರ್ತೇವೆ, ಇವ್ರಿಗೆ ಟಿಕೆಟು ಅಂತ ಹೇಳ್ತಕ್ಕಂಥದ್ದು ಅವ್ರಿಗೂ ಅದು ಸರಿಯಾದ ಇದಲ್ಲ, ನಮಗೂ ಸರಿಯಾದಲ್ಲ. ಪ್ರೀತಮ್ ಗೌಡ್ರದೇ ಇರ್ಬೋದು, ಯಾರದೇ ಇರ್ಬೋದು, ಅವರ ಟಿಕೆಟನ್ನು ತೀರ್ಮಾನ ಮಾಡೋರು ವರಿಷ್ಠರೇ ಹೊರತು ಲೋಕಲ್ನವರಲ್ಲ. ಇವರು ತೀರ್ಮಾನದಂತೆ ಇಲ್ಲಿ ಯಾವುದೂ ನಡೆಯೋದಿಲ್ಲ. ವರಿಷ್ಠರು ಎರಡೂ ಪಕ್ಷದ ವರಿಷ್ಠರು ಕೂತ್ಕೊಂಡು ಆವತ್ತು ತೀರ್ಮಾನ ಮಾಡ್ತಾರೆ. ಅಂತ ಚುನಾವಣೆ ಈಗ ಯಾವುದೂ ಬಂದಿಲ್ಲ. ಲೋಕಲ್ ಬಾಡಿ ಸೆಲೆಕ್ಷನ್ಸು ಎರಡು ರೀತಿಯ ಇದಿದೆ. ಮಾನ್ಯ ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ, ನಮ್ಮ ಕೇಂದ್ರದ ನಾಯಕರು ಅವರು ಕೂತ್ಕೊಂಡು ಮಾತಾಡಿದಾಗ ಅದು ಏನು ಮಾಡಬೇಕು ಅನ್ನೋದು ಇತ್ಯರ್ಥ ಆಗುತ್ತೆ. ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥ ಮಾತುಗಳನ್ನು ಇಲ್ಲಿ ಮಾತಾಡಲಿ